ಶಿಡ್ಲಘಟ್ಟ ಪಟ್ಟಣದಲ್ಲಿ 3 ಕೆಜಿ ಬಂಗಾರ ಕಳುವಾಗಿದೆ. ಈ ಕಹಾನಿಯನ್ನ ಕೇಳಿದ್ರೆ ಬಹಳ ಯಾಕೆ ಹಿಂಗೆ ಅಂತ ಅನ್ಸುತ್ತೆ. ಇಬ್ಬರು ಮಕ್ಕಳೊಂದಿಗೆ ಅಕ್ಕನ ಮನೆಗೆ ಬಂದು ಸ್ವತಃ ತಮ್ಮನೇ ಕನ್ನ ಹಾಕಿದ್ದಾನೆ. ಶಿಡ್ಲಘಟ್ಟ ಪಟ್ಟಣದಲ್ಲಿ 3 ಕೆಜಿ ಬಂಗಾರ ಕಳುವಾಗಿದ್ದಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್. ಇಬ್ಬರು ಮಕ್ಕಳೊಂದಿಗೆ ಅಕ್ಕನ ಮನೆಗೆ ಬಂದಂತಹ ತಮ್ಮನೇ ಕಳ್ಳತನ ಮಾಡಿದ್ದಾನೆ. 3 ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ತಮ್ಮ ಇನಾಯತ್, ಅಳಿಯ ಶಾರುಖ್ ಪಾಷಾ, ಸಾಹಿಲ್ ಪಾಷಾ ಬಂಧಿತರು. ಡಿಸೆಂಬರ್ 10ರಂದು ಶಿಡ್ಲಘಟ್ಟ ಪಟ್ಟಣದ ಇಲಾಹಿ ನಗರದಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದ ಮುಬಾರಕ್ ಮೇಲೆ ಹಲ್ಲೆ ಮಾಡಿ ಕಳವಾಗಿದೆ. ಮುಬಾರಕ್ ಮುಖ, ಕುತ್ತಿಗೆ ಭಾಗಕ್ಕೂ ಕೂಡ ತೀವ್ರ ಪೆಟ್ಟಾಗಿದೆ. ಟೇಪ್ ಅನ್ನು ಕೂಡ ಸುತ್ತಿದ್ದಾರೆ. ಇನ್ನು ಮತ್ತೊಂದು ಸುದ್ದಿ ಬರ್ತಾ ಇದೆ. ಚಿನ್ನದ ಅಂಗಡಿ ಲೂಟಿ ಮಾಡಿರ್ತಕ್ಕಂತಹ ವರದಿ. ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಚಿನ್ನದ ಅಂಗಡಿಯಲ್ಲಿ ದರೋಡೆ ಮಾಡಿರ್ತಕ್ಕಂತಹ ಕೃತ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಬೆಳಗ್ಗೆ ಚಿನ್ನದ ಅಂಗಡಿ ತೆರೆದಾಗ ಇಡೀ ಇನ್ಸಿಡೆಂಟ್ ಬೆಳಕಿಗೆ ಬಂದಿದೆ. ಸಿಸಿಟಿವಿ ಆಧಾರದ ಮೇಲೆ ಸದ್ಯ ಪೊಲೀಸರು ಪರಿಶೀಲನಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಮಳಿಗೆಯಲ್ಲಿದ್ದಂತಹ ಚಿನ್ನ, ಬೆಳ್ಳಿ ಮತ್ತು ನಗದು ಎಲ್ಲವನ್ನ ಕೂಡ ಖದೀಮರು ಒತ್ತೊಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೀಗವನ್ನ ಮುರಿದು ಒಳಗೆ ನುಗ್ಗಿದ್ದಾರೆ. ಸಿಸಿಟಿವಿಯನ್ನ ಪರಿಶೀಲನೆಗೆ ಒಳಪಡಿಸಿದ್ದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಸ್ಥಳ ಮಹಜರನ್ನು ಕೂಡ ಈಗಾಗಲೇ ಪೊಲೀಸರು ನಡೆಸಿದ್ದಾರೆ. 2 ಡಿವಿಆರ್, ಸಿಸಿಟಿವಿಯ 2 ಡಿವಿಆರ್ ಅನ್ನು ಕೂಡ ಈ ಖದೀಮರು ಒತ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೇಮ್ ರೆಗ್ಯುಲರ್ ಬಂದಾಗೆ ಬಂದು ಡೋರ್ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಡೋರ್ ಓಪನ್ ಆಗಿತ್ತು. ಆಲ್ರೆಡಿ ಡೋರ್ ಓಪನ್ ಮಾಡಿದ್ರೆ ನಮ್ಮ ಸ್ಟಾಫ್ ಬರೋರ್ಗು ವೆಯ್ಟ್ ಮಾಡಿದ್ವಿ. ಎಲ್ಲ ಬಂದಮೇಲೆ ಓಪನ್ ಮಾಡಿದ್ವಿ. ಡೋರು ಓಪನ್ ಮಾಡಿ ಓಡೋದ್ಮೇಲೆ ಏನೋ ಟಚ್ ಮಾಡಿಬಿಟ್ಟು ಕುತ್ಕೊಂಡಿರಿ ಅಂತ ಹೇಳಿದ್ರು. ನಮ್ಮ ಆಫೀಸಿಂದ ರಿಜಿಸ್ಟ್ರೇಷನ್ ಕೊಟ್ಟರು. ಆ ಥರ ನಾವು ವೆಯ್ಟ್ ಮಾಡಿದ್ವಿ ಪೊಲೀಸರು ಬರೋರ್ಗು. ಪೊಲೀಸರು ಬಂದು ಈಗ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಚೆಕ್ ಮಾಡ್ತಾರೆ. ಫಿಂಗರ್ ಪ್ರಿಂಟ್ಸ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೂ ಗೊತ್ತಿಲ್ಲ ಏನಾಗಿದೆ ಕ್ಲಿಯರ್ ಆಗಿ ಅಂತ. ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ನು ನಮ್ಗೆ ಗೊತ್ತಿಲ್ಲ. ಡೋರ್ ಓಪನ್ ಆಗಿದೆ. ಡೋರ್ ಮೈನ್ ಲಾಕ್ ಕಟ್ ಮಾಡಿದ್ದಾರೆ. ಏನೋ ಮೆಟಲ್ ಕಟ್ಟರ್ ಯೂಸ್ ಮಾಡಿ ಕಟ್ ಮಾಡಿದ್ದಾರೆ. ಇನ್ನು ಬೇರೆನ್ಸ್ ಎಲ್ಲ ಬೆಂಡ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಬೆಂಡ್ ಮಾಡಿ ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ. ಏನು ಕ್ಲಿಯರ್ ಏನು ಮಿಸ್ಸಿಂಗ್ ಆಗಿದೆ, ಏನು ತೊಗೊಂಡೋಗಿದ್ದಾರೆ ಅದು ಕ್ಲಿಯರಾಗಿ ವೆಯ್ಟಾಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ಚಿನ್ನದ ಅಂಗಡಿ ಕಳ್ಳತನ ಆಗಿರುವಂತಹ ಪ್ರಕರಣ ಬೆಳಗ್ಗೆ ಬಂದು ನೋಡಿದಾಗಲೇ ಗೊತ್ತಾಗಿರೋದು. ಈಗಾಗಲೇ 140 ಕೆಜಿ ಬೆಳ್ಳಿ ಮತ್ತು 3 ಕೋಟಿ ಮೌಲ್ಯದ ಚಿನ್ನಾಭರಣ ಕಳುವಾಗಿದೆ ಅನ್ನೋದು ಸದ್ಯ ಮಾಲೀಕರ ವರದಿ.